ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಎಲ್ಲಿಗೆ ಹೋಗೋಣ ಅಂತ ಅಂದರೆ ಮಗನ್ನ ಕರ್ಕೊಬರೋಕ್ಕೆ ಅಂತೇಳ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇನ್ನೇನು ರೆಡಿ ಆಗಿ ಆಮೇಲೆ ಹೋಗೋಣ. ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಮ್ಮ ಮನೆಗೆ, ಅಮ್ಮ ಮನೆಗೆ ಹೋಗೋಣ. ನನ್ನ ಮಗ ಇವತ್ತು ನನ್ನನ್ನು ನೋಡಿ ಯಾವ ಥರ ಎಕ್ಸೈಟ್ಮೆಂಟ್ ಆಗ್ತಾರೆ ಮತ್ತು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕು. ಯಾಕೆಂದರೆ ಅವನು ಊಟದಾಗಿನಿಂದ ನಾನು ಅವನ್ನ ಬಿಟ್ಟು ಇದ್ದಿಲ್ಲ. ಅವರಪ್ಪನೂ ಅಷ್ಟೇ ಇರ್ತಾ ಇರಲಿಲ್ಲ. ಅವ್ನು ತುಂಬ ಗಲಾಟೆ ತೀಟೆ ಕಾರಣಕ್ಕೆ ನಾನು ಊರಲ್ಲಿ ಬಿಟ್ಬಿಟ್ಟು ಬಂದಿರೋಂಥದ್ದು. ತುಂಬ ಸೈಲೆಂಟ್ ಅಂತೆ, ಅಲ್ಲಿ ಬಿಟ್ಟು ಬರೋದನಿಂಕ ತುಂಬ ಸೈಲೆಂಟ್ ಆಗಿದ್ದಾನೆ. ಅಪ್ಪ ಅಮ್ಮನ ನೋಡಿದ್ರೆ ಮಾತ್ರ ಅವ್ನು ಗಲಾಟೆ ಮಾಡೋದು. ನೋಡೋಣ ಇವತ್ತು ಅವನು ಯಾವ ಥರ ಗಲಾಟೆ ಮಾಡ್ತಾನೋ, ಇಲ್ಲ ಸೈಲೆಂಟಾಗಿ ಇರ್ತಾನೋ, ಯಾವ ಥರ ಖುಷಿ ಪಡ್ತಾನೋ ಅಂತ ನೋಡೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಮಕ್ಕಳನ್ನ ಊರಲ್ಲಿ ಬಿಟ್ಟು ಬಂದಮೇಲೆ ಹಸ್ಬೆಂಡು ಧರ್ಮಸ್ಥಳ ಹೋಗಿದ್ದು, ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಂದರು. ಈಗ ಪ್ರಸಾದ ಎಲ್ಲ ತೊಗೊಂಬಂದಿದ್ದಾರೆ. ಬನ್ನಿ, ಪ್ರಸಾದ ಎಲ್ಲ ತೋರಿಸ್ತೀನಿ. ಧರ್ಮಸ್ಥಳ ಪ್ರಸಾದ ಯಾರಿಗೆಲ್ಲ ಇಷ್ಟ ಧರ್ಮಸ್ಥಳ ಪ್ರಸಾದ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೀದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ನೋಡ್ಸ್ಕೊಂಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬು ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬನ್ನಿ ಧರ್ಮಸ್ಥಳ ಪ್ರಸಾದ ನೋಡಿಸ್ತೀನಿ. ಹಾಗೆ ಊರಿಗೆ ಹೋಗೋಣ ರೆಡಿ ಆಗಿಬಿಟ್ಟು. ಊರಿಗೆ ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮತ್ತು ಮಕ್ಕಳು ಯಾವ ಥರ ಖುಷಿ ಪಡ್ತಾರೆ ಬಿಟ್ಟು ನೋಡೋಣ. ಫ್ರೆಂಡ್ಸ್, ಈಗ ಯಜಮಾನ್ರು ಧರ್ಮಸ್ಥಳ ಪ್ರಸಾದ ಎಲ್ಲ ತೊಗೊಂಡ್ಬಂದಿದ್ದಾರೆ. ಅಮ್ಮ ಮನೆಯಲ್ಲೂ ಕೊಟ್ಬಿಟ್ಟು ಬಂದಿದ್ದರು ಅವರು. ಇಲ್ಲಿಗೆ ಅಂತೇಳಿ ತೊಗೊಂಡು ಬಂದಿರೋವಂಥದ್ದು ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ನನಗೆ ಮಹಾಗಣಪತಿ ಪಂಚಕಜ್ಜಾಯ ತುಂಬ ಇಷ್ಟ, ಮತ್ತು ಧರ್ಮಸ್ಥಳದ ಇದು ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ನನಗೆ ಕೋಕೋನಟ್ ಎಲ್ಲ ಹಾಕಿ ಅದು ಬಾಯಲ್ಲಿ ತಿಂತ ಲವಂಗ ಎಲ್ಲ ಸಿಗುತ್ತಲ್ವ, ನಂಗೆ ತುಂಬಾ ಇಷ್ಟ. ಇದು ಬಂದು ಗಣಪತಿ ಪ್ರಸಾದ, ಸೌತ್ ಕಂಡ್ ಗಣಪತಿ ಪ್ರಸಾದ, ಕಂಡ್ ಮಹಾಗಣಪತಿ ಕ್ಷೇತ್ರ ಅಲ್ಲಿ ತೊಗೊಂಡು ಬಂದಿರೋಂಥದ್ದು. ನನಗೆ ತುಂಬ ಇಷ್ಟ ಇದು ಗಣಪತಿ ಅವಲಕ್ಕಿ ಪ್ರಸಾದ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಜಮಾನ್ರು ಯಾವಾಗಲೂ ಅಷ್ಟೇ ಇಷ್ಟು ತೊಗೊಬಂದಿರ್ತಾರೆ. ಹೋದಾಗೆಲ್ಲ ಈ ಥರ ಪ್ರಸಾದ ತೊಗೊಬಂದಿರ್ತಾರೆ. ಇವತ್ತು ನಮ್ಮ ಮನೆಯಲ್ಲಿ ಹಸ್ಬೆಂಡ್ ತೊಗೊಂಬಂದಿರೋಂಥ ಪ್ರಸಾದ, ಮತ್ತು ಕೈ ಕಟ್ಕೊಳಕ್ಕೆಲ್ಲ ದಾರ ಎಲ್ಲ ತೊಗೊಂಬಂದಿದ್ದಾರೆ. ಫ್ರೆಂಡ್ಸ್ಗೆಲ್ಲ ಯಾರೋ ಬೇಕು ಅಂತ ಹೇಳಿದ್ರಂತೆ, ದಾರ ಎಲ್ಲ ತೊಗೊಂಡು ಬಂದಿದ್ದು. ಇದು ಬಂದು ಪ್ರಸಾದ ತೊಗೊಂಬಂದಿರೋಂಥದ್ದು. ನೋಡಿ, ಇಲ್ಲಿ ನೋಡ್ತಾ ಇರ್ಬೇಕು, ಕಲ್ ಸಕ್ಕರೆ, ದ್ರಾಕ್ಷಿ ಮತ್ತು ಕುಂಕುಮ, ತೀರ್ಥ ಇವೆಲ್ಲನೂ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರಸಾದ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ನನಗೆ ತುಂಬ ಇಷ್ಟವಾದ ಗಣಪತಿ ಪಂಚಕಜ್ಜಾಯ ಇಷ್ಟಪಡ್ತೀನಿ. ಮತ್ತು ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಅಂದರೆ ಮಗನ ಕರ್ಕೊಂಡೋಗಿ ಬಿಟ್ಟು 10 ಡೇಸ್ ಆಗಿದೆ. ಇವತ್ತು ಹೋಗಿ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು. 10 ಡೇಸ್ ಆದಮೇಲೆ ಹೋಗ್ತಾಯಿದ್ದೀನಿ. ಅವನು ಫಸ್ಟ್ ಟೈಮ್ ನಾನು ಅವನ್ನ ಊರಲ್ಲಿ ಬಿಟ್ಟಿದ್ದು. ಅವ್ನಿಗೆ ಇವಾಗ 3.5 ಇಯರ್ಸು. 3.5 ಇಯರ್ಸ್ನಿಂದ ಅವನು ಒಂದು ನೈಟು ನಮ್ಮನ್ನು ಬಿಟ್ಟಿದ್ದಿಲ್ಲ. ಈ ಸಲ ಫಸ್ಟ್ ಟೈಮ್ ಬಿಟ್ಟಿರೋದು. ಬಿಟ್ಟು ಬಂದಾಗ ಲಾಗೆಲ್ಲ ಏನೂ ಮಾಡಲಿಲ್ಲ. ಇವತ್ತಿನ ದಿವಸ ಲಾಗ್ ಮಾಡಿ ಈಗ ಹೋಗ್ತಾಯಿದ್ದೀನಿ ಕರ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು. ಬನ್ನಿ, ಅಮ್ಮ ಮನೆಗೆ ಹೋದ್ಮೇಲೆ ನೋಡಿಸ್ತೀನಿ. ಅವನು ಖುಷಿ ಪಡ್ತಾನೋ ಅಳ್ತಾನೋ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. 10 ಡೇಸ್ ಆದಮೇಲೆ ನಾನು ಕೂಡ ನೋಡ್ತೀನಿ. ವಿಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ದೆ. ಒಂದು ಸ್ಟಾರ್ಟಿಂಗಲ್ಲಿ ಅಳೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಖುಷಿಯಾಗಿ ಮಾತಾಡ್ತಾನೆ ಫೋನಲ್ಲಿ. ಇವಾಗ ಹೋಗ್ಬಿಟ್ಟು ಕರ್ಕೊಂಡು ಬರೋಣ. ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು ನನ್ನ ಮಗ ಯಾವ ಥರ ಎಕ್ಸೈಟ್ಮೆಂಟ್ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ಅಣ್ಣ ಇಲ್ಲ ಮಾಡಿಲ್ಲ ಮೇಲೆ ಕಾಯಿ ಶೇನ್, ಇಷ್ಟು ದಿವಸ ಎಲ್ಲಿದ್ದೆ ನೀನು? ಎಲ್ಲಿ? ಪಪ್ಪ ಆಮೇಲೆ ಬರ್ತದೆ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರ ನನ್ನ ಮಗ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದ ನಾನು ಬಂದಿದ್ದನ್ನು ನೋಡಿಬಿಟ್ಟು. ಅವನು ನನ್ನ ಹತ್ರ ಬಂದಿಲ್ಲ. ಆ ಖುಷಿನಲ್ಲಿ ಅವನು ಮಾವಿನ ಹಣ್ಣು ತೊಗೊಂಬಂದಾಗ ಅಪ್ಪ ಮಾವಿನ ಹಣ್ಣು ತೊಗೊಂಬಂದು ಇಟ್ಟಿದ್ರಂತೆ. ಅದಕ್ಕೆ ಮಾವಿನ ಹಣ್ಣನ್ನ ತೋರಿಸ್ತಾ ಇದ್ದಾನೆ, ಇದನ್ನು ಕೊಯ್ಕೊಳ್ಬಮ್ಮ ಅಂತೇಳ್ಬಿಟ್ಟು. ನೋಡಿ, ಅವರ ಅಪ್ಪ ಅಮ್ಮ ಬಂದಾಗ ಅವ್ರ ಮಗದಲ್ಲಿ ಎಷ್ಟು ಖುಷಿ ಕಾಣುತ್ತೆ ಅಂತೇಳ್ಬಿಟ್ಟು ನಾವು ಇನ್ನೇ ಬಂದ್ವಿ. ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಆಟ ಆಡಿ ಎಲ್ಲ ಮಾಡಿದ್ಮೇಲೆ ಅಪ್ಪ ನಾನ್ ವೆಜ್ ತೊಗೊಂಬಂದಿದ್ರು. ಈಗ ಚಿಕನ್ ಎಲ್ಲ ಆಯಿತು, ಸಾಂಬಾರು ಮಾಡಿ ಮುದ್ದೆ ಮಾಡಿದ್ವಿ. ಮುದ್ದೆ ರೈಸ್ ಅಷ್ಟೇ ಮಾಡಿದ್ದು. ಯಾಕಂದರೆ ಹಸ್ಬೆಂಡ್ ಬೇರೆ ಉಳೋದಕ್ಕೆ ಅಂತ ಹೇಳ್ಬಿಟ್ಟು ಟ್ಯಾಕ್ಟ್ರಿ ಎತ್ಕೊಂಡು ಹೋಗಿದ್ದಾರೆ. ಅವರು ಹಾಗೆ ಬರ್ತೀನಿ, ಬೇಗ ರೆಡಿ ಆಗಬೇಕು ಅಂತ ಹೇಳಿದರು. ಈಗ ಬಂದು ಈಗ ನಾವು ಚಿಕನ್ ಎಲ್ಲ ಮಾಡಿ ಈಗ ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಅಮ್ಮ ನಾನ್ ವೆಜ್ ತಿನ್ನೋದಿಲ್ಲ, ಅದಕ್ಕೆ ಅಮ್ಮ ಏನು ಮಾಡೋದಿಲ್ಲ, ನಾನೇ ಮಾಡಿ ಈಗ ಊಟ ಎಲ್ಲ ಮಾಡಿದ್ವಿ. ಕೋಳಿ ಸಾರು ಮತ್ತೆ ಮುದ್ದೆ ಈ ಥರ ಹಿಂಗೆ ಅದ್ಕೋಬೇಕಾ.
ಹಿಂಗುಳು ಮಂದಿ ಫಸ್ಟ್ ಸಾರಲ್ಲಿ ಹಿಂಗೆ ಕೈಯೆಲ್ಲ ಹಿಂಗೆಲ್ಲ ಮಾಡ್ಕೋಬೇಕು, ಆಮೇಲೆ ಹಿಂಗೆ ಮುದ್ದೆ ಹಿಂಗೆ ಮಾಡ್ಕೋಬೇಕು, ಹಿಂಗೆ ತಿನ್ಬೇಕು. ಹಿಂಗುಳು ಮಂದಿ ನುಂಗ್ಬೇಕು. ಫ್ರೆಂಡ್ಸ್, ಈಗ ಊಟ ಎಲ್ಲ ಮಾಡೋಣ ಅಂತ ಬಿಟ್ಟು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಅಕ್ಕ ಬಂದಿದ್ದರು. ಅಕ್ಕ ಬಂದು ತಂಗಿ ಮಗಳನ್ನ ಕರ್ಕೊಂಡು ಬಂದಿದ್ದಾಳೆ. ಅವಳು ಕೂಡ ಈಗ ಊಟ ಮಾಡ್ತಾ ಇದ್ದಾಳೆ. ಇನ್ನೇನು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡ್ತೀವಿ. ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಬರ್ತಾರೆ. ಅವ್ರಿಗೆ ಬಂದಮೇಲೆ ಊಟ ಮಾಡ್ಕೊಂಡು ಇನ್ನೇನು ಹೊರಡೋವಂಥದ್ದು. ಅವನಿಗಂತೂ ಯಾಕಂದರೆ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಇನ್ನೇನು ಊಟ ತಿನ್ಕೊಂಡು ಹೊರಟ್ವಿ. ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಹೊರಟಿದ್ವಿ. ಹಸ್ಬೆಂಡ್ ಬೇರೆಯವ್ರ ಗಾಡಿ ತೊಗೊಂಡು ಬಂದು ಅಲ್ಲಿ ಬೇರೆ ಹತ್ರ ನಿಲ್ಲಿಸ್ಬಿಟ್ಟು ಬಂದಿದ್ದು. ಈಗ ನಾವು ಟ್ಯಾಕ್ಟ್ರಿನಲ್ಲೇ ಹೋಗ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು. ಅಷ್ಟರಲ್ಲಿ ಫ್ರೆಂಡ್ ಬಂದರೆ ಆಮೇಲೆ ಬೈಕಲ್ಲಿ ಹೊರಟ್ಬಿಟ್ವಿ. ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದೆ. ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ಮಕ್ಕಳಿಗೆ ಆಟ ಆಡೋಕೆ ಹೋಗಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ. ಇಷ್ಟ ಆಗಿದ್ದರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.